ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮಾನ್ಸಿ ವ್ಲಾಗ್ಸ್. ಇವತ್ತು ನಾನು ವೇಸ್ಟ್ ವಾಟರ್ ಬಾಟಲ್ಸು ಹಾಗೆ ವೇಸ್ಟ್ ಕಂಟೈನರ್ಸ್, ಬಾಕ್ಸಸ್ ಇದೆಲ್ಲನೂ ಯೂಸ್ ಮಾಡಿಕೊಂಡು ಕೆಲವೊಂದು ಕ್ರಾಫ್ಟ್ ಐಟಮ್ಸ್ನ ನಾನು ಮಾಡಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನಿಮ್ಮ ಹತ್ರ ಕೂಡ ನಾನು ಶೇರ್ ಮಾಡ್ಕೋತೀನಿ. ಅದನ್ನು ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನೋಡಿ, ನಾನು ಇದು 2 ಲೀಟರ್ಸ್ದು ವಾಟರ್ ಬಾಟಲ್ನ ತೊಗೊಂಡಿದ್ದೀನಿ. ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಈ ಥರ ವಾಟರ್ ಬಾಟಲ್. ನೋಡಿ, 2 ಸೇಮ್ ಸೈಜಲ್ಲಿ ತೊಗೊಂಡಿದ್ದೀನಿ. ನೋಡಿ, ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಯಾವ ಶೇಪ್ನಲ್ಲಿ ಕಟ್ ಮಾಡಬೇಕು ಅಂತ. ಒಂದು ಬಾಟಲ್ನ ಹಾಗೆ ಮತ್ತು ಇನ್ನೊಂದು ಬಾಟಲ್ನ ಮೇಲೆ ಕೆಳಗೆ ಈ ಥರ ಕಟ್ ಮಾಡ್ಕೊಳ್ಬೇಕು. ನೋಡಿ, ಹೀಗೆ ಒಂದು ಬಾಟಲ್ ಮೇಲೆ ಈ ಥರ ಇಟ್ಟು ಅದಕ್ಕೆ ಗ್ಲೂಗನ್ನಿಂದ ಗ್ಲೂ ಹಾಕಿ ಅದನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ನೀಟಾಗಿ ಫಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾನು ಒಂದು ಲೇಸ್ನ ತೊಗೊಂಡಿದ್ದೀನಿ. ನೋಡಿ, ಈ ಥರ ಲೇಸ್ನ ನಾನು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ದಾರ. ಈ ದಾರನ ನಾನು ಲೇಸ್ ಥರ ಯೂಸ್ ಮಾಡಿಕೊಂಡು ಅದನ್ನು ಹೀಗೆ ವಾಟರ್ ಬಾಟಲ್ನಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಫೆವಿಕಾಲ್ನಲ್ಲಿ ಯಾಕೆ ಪೇಸ್ಟ್ ಮಾಡ್ತಾರೆ, ಇದು ಚೆನ್ನಾಗಿ ನೀಟಾಗಿ ಫಿಕ್ಸ್ ಆಗುತ್ತೆ. ಫೆವಿಕಾಲಲ್ಲಿ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳಲ್ಲ, ನೀಟಾಗೆ ಫ್ಲೆಕ್ಸಿಬಲ್ಲಾಗಿ ನೀಟಾಗೆ ಇರುತ್ತೆ. ಅದಕ್ಕೋಸ್ಕರ ಫೆವಿಕಾಲ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಹೀಗೆ ಬಾಟಲ್ ಫುಲ್ಲೂ ಇದೇ ಸೇಮ್ ಡಿಸೈನೇ ಬರುತ್ತೆ. ಹೀಗೆ ನಾನು ಫುಲ್ಲೂ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದೇ ದಾರದಲ್ಲಿ ಈ ಥರ ಕಲರ್ಸ್, ರೈನ್ಬೋ ಕಲರ್ಸ್ ಥರ ಇದು ಎಲ್ಲ ಕಲರ್ಸು ಮಿಕ್ಸ್ಡ್ ಆಗಿ ಹೀಗೆ ಇರೋ ಅಂಥ ದಾರ ಇದು. ಆ ಥರದ್ದನ್ನು ನಾನು ತೊಗೊಂಡು ಮಾಡಿದ್ದೀನಿ. ನಿಮಗೆ ಯಾವ ಥರ ನಿಮ್ಮ ಮನೆ ಹತ್ರ ಅವೈಲಬಲ್ ಇರುತ್ತೆ ಆ ಥರ ತೊಗೊಂಡು ನೀವು ಮಾಡ್ಬೋದು. ಹಾಗೆ ನೋಡಿ, ಇದಕ್ಕೆ ನಾನು ಈ ಥರ ನನ್ನ ಹತ್ರ ಹಾಗೆ ಇತ್ತು, ಈ ಥರ ಮಿರರ್ಸ್ ಇತ್ತು. ಈ ಮಿರರ್ಸ್ನಲ್ಲಿ ನಾನು ಈ ಥರ ಸಿಂಪಲ್ಲಾಗಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಗ್ರ್ಯಾಂಡ್ ಏನಿಲ್ಲ, ವೆರಿ ಸಿಂಪಲ್ಲಾಗಿ ಹೀಗೆ ಸುತ್ತಲೂ ಈ ಥರ ಟ್ರಯಾಂಗಲ್ ಶೇಪ್ನಲ್ಲಿರೋ ಅಂಥ ಮಿರರ್ಸ್ನ ಹೀಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಈ ಥರ. ಹಾಗೆ ಮಧ್ಯದಲ್ಲೂ ಕೂಡ ಒಂದು 4 ಈ ಥರ ಪೇಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟೇ, ವೆರಿ ಸಿಂಪಲ್ಲು, ಫಿನಿಶ್ ಆಯಿತು. ಇದನ್ನು ಹೀಗೇ ಶೋಕೇಸ್ನ ಮಾಡ್ಬೋದು. ನೋಡಿ, ನೆಕ್ಸ್ಟ್ ಎರಡನೇದಾಗಿ ಈ ಥರ ಜಾಮೂನ್ದು ಕಂಟೈನರ್ಸ್ ಇರುತ್ತಲ್ಲ, ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇದನ್ನು ಬಿಸಾಕ ಕೂಡ ಮನಸ್ಸಾಗಲ್ಲ. ಅದಕ್ಕೋಸ್ಕರ ಅದರಿಂದ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಈ ಥರ ಕಾರ್ಡ್ಬೋರ್ಡ್ ಇರುತ್ತಲ್ಲ, ಇದು ನಾವೇನಾರ ಪಾರ್ಸಲ್ಲು ಏನಾರು ತೊಗೊಂಡಾಗ ಇದು ಈಸಿಯಾಗಿ ಅವೈಲಬಲ್ ಆಗಿರುತ್ತೆ. ನೋಡಿ, ಹೀಗೆ ಅದನ್ನು ಮೇಲ್ಗಡೆ ಪೇಪರ್ನ ಟೇರ್ ಮಾಡಿದಾಗ ಒಳಗಡೆ ಈ ಥರ ಇರುತ್ತೆ. ಸೊ ಈ ಥರ ಟೇರ್ ಮಾಡಿಕೊಂಡು ಈ ಥರ ಮೇಲ್ಗಡೆ ಹೀಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಪೇಂಟ್ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ. ಹೀಗೆ ಇದನ್ನು ನನಗೆ ಯಾವ ಕಲರ್ ಬೇಕೋ ನಮ್ಮ ಚಾಯ್ಸು ಈ ಥರ ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ ಸುತ್ತಲೂ ಅದರ ಮೇಲೇ. ನೋಡಿ, ಹೀಗೆ ಪೇಂಟ್ ಮಾಡಿಕೊಂಡು ಫುಲ್ಲು ಪೇಂಟ್ ಮಾಡ್ಕೊಳ್ಬೇಕು. ಈ ಥರ ಜಾಮೂನ್ ಕಂಟೈನರ್ಸ್ನ ಇದನ್ನು ಸ್ಪೂನ್ ಸ್ಟ್ಯಾಂಡಾಗಿ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ಅದನ್ನು ತುಂಬ ಚೆನ್ನಾಗೇ ಇರುತ್ತೆ. ಆಮೇಲೆ ಅದ್ರ ಮೇಲೆ ಹೀಗೆ ಸ್ವಲ್ಪ ಗೋಲ್ಡ್ ಕಲರು ಈ ಥರ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಈ ಥರ ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಈ ಥರ ಸಿಲ್ವರ್ ಕಲರ್ದು ನನ್ನ ಹತ್ರ ಲೇಸ್ ಇತ್ತು, ಅದನ್ನು ಕೆಳಗಡೆ ಹೀಗೆ ನೋಡಿ ಗ್ಲೂಗನ್ನಿಂದ ಹೀಗೆ ಫಿಕ್ಸ್ ಮಾಡ್ತಾಯಿದ್ದೀನಿ. ಗ್ಲೂಗನ್ನಿಂದ ಫಿಕ್ಸ್ ಮಾಡಿದಾಗ ಅದು ಬೇಗ ನೀಟಾಗಿ ಕೂತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಗ್ಲೂಗನ್ನಿಂದ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೀಗೆ ನೋಡಿ, ಈ ಥರ ಫ್ಲವರ್ಸ್ ನನ್ನ ಹತ್ರ ಇತ್ತು. ಹೀಗೊಂದು ಫ್ಲವರ್ ವಾಸು ರೆಡಿ ಆಯಿತು. ನೆಕ್ಸ್ಟು ನೋಡಿ, ಇದೇ ಥರ ವಾಟರ್ ಬಾಟಲ್ಲು. ಈ ವಾಟರ್ ಬಾಟಲ್ನ ಇದನ್ನು ಕೂಡ ಒಂದು ವಾಸನ್ನಾಗಿ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಈ ಶೇಪ್ನಲ್ಲಿ ಇದನ್ನು ಹೀಗೆ ಕಟ್ ಮಾಡ್ಕೊಳ್ಬೇಕು. ಇದು ವೆರಿ ಸಿಂಪಲ್ಲು. ಈ ಥರ ಪೇಂಟನ್ನ ಪೂರ್ತಿ ಪೇಂಟ್ ಬಾಟಲ್ಗೆ ಈ ಥರ ಹಚ್ಕೋಬೇಕು. ಬ್ರಷಿಂದನೂ ಕೂಡ ಮಾಡ್ಕೊಳ್ಬೋದು, ಅದು ಕೂಡ ಈಸಿಯಾಗಿ ಬರುತ್ತೆ. ನೋಡಿ, ಹೀಗೆ ಮಾಡಿಕೊಂಡು ಫುಲ್ಲು ಈ ಥರ ಪೇಂಟ್ ಮಾಡಿಕೊಂಡು ಮಧ್ಯದಲ್ಲಿ ಅಲ್ಲೇ ಶೇಪ್ ಇರುತ್ತಲ್ಲ, ಆ ಶೇಪ್ಗೆ ನಾನು ವೈಟ್ ಕಲರ್ ಪೇಂಟ್ನ ಹೀಗೆ ಹಚ್ತಾ ಇದ್ದೀನಿ. ಇದು ಕೂಡ ಒಂದು ವಾಸನ್ನಾಗಿ, ವೆರಿ ಸಿಂಪಲ್ಲಾಗಿ ಇದು ಕೂಡ ಒಂದು ವಾಸಾಗಿ ನಾವು ಯೂಸ್ ಮಾಡ್ಬೋದು. ಹಾಗೆ ಮಧ್ಯದಲ್ಲಿ ಈ ಥರ ಡಾಟ್ಸ್ನ ಹೀಗೆ ಇಟ್ಟಿದ್ದೀನಿ. ನೋಡಿ, ಒಣಗಿದ ಮೇಲೆ ಈ ಥರ ಕಾಣುತ್ತೆ. ಇದಕ್ಕೆ ಮೇಲ್ಗಡೆ ಒಂದು ಫ್ಲವರ್ನ ಇಟ್ಬಿಟ್ರೆ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಹಾಗೆ ನೆಕ್ಸ್ಟ್ ಬಂದು ಒಂದು ವ್ಯಾಸ್ಲಿನ್ ಬಾಟಲ್, ಇದು ಖಾಲಿ ಆಗಿತ್ತು.
ಇದರಿಂದನೂ ಕೂಡ ನಾನೊಂದು ಬ್ಯೂಟಿಫುಲ್ ಆದಂಥ ವಾಸ್ನ ನಾನು ರೆಡಿ ಮಾಡಿದ್ದೀನಿ. ಈ ಥರ ಸ್ಟಿಕ್ಕರ್ಸ್ನೆಲ್ಲ ತೆಗೆದು ಮೇಲ್ಗಡೆ ಮುಚ್ಚಳ ತೆಗೆದು ಹೀಗೆ ಗ್ಲೂಗನ್ ಇರುತ್ತಲ್ಲ, ಆ ಗ್ಲೂಗನ್ನಲ್ಲಿ ಹೀಗೆ ಈ ಥರ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಗ್ಲೂಗನ್ ಇಲ್ಲ ಅಂದರೆ ದಾರನೂ ಕೂಡ ಹಾಗೆ ಫೆವಿಕಾಲ್ನಲ್ಲಿ ಪೇಸ್ಟ್ ಮಾಡಿಕೊಂಡು ಕೂಡ ನೀವು ಮಾಡ್ಬೋದು. ಇದು ಸುಮ್ಮನೆ ಒಂದು ಡಿಸೈನ್ ಆಗಿ ಶೇಪ್ ಆಗಿ ಬರಲಿ ಅನ್ನೋ ಒಂದು ಕಾರಣದಿಂದ ಹೀಗೆ ಗ್ಲೂಗನ್ನನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಮಾಡಿದ್ಮೇಲೆ ಇದಕ್ಕೆ ಪೇಂಟ್ನ ಹಚ್ಚೋಣ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರು ನೀವು ಪೇಂಟ್ ಮಾಡಿ. ನಾನು ಬ್ರೌನ್ ಕಲರ್ನ ಪೇಂಟ್ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗೆ ಕಾಣುತ್ತೆ, ಬ್ರೌನ್ ಕಲರು ಕೂಡ ಚೆನ್ನಾಗೆ ಕಾಣುತ್ತೆ. ನೋಡಿ ಪೇಂಟ್ ಮಾಡಿದಾಗ ಈ ರೀತಿ ಕಾಣುತ್ತೆ, ನೋಡ್ತಾ ಇದ್ದೀರಲ್ಲ. ಆ ಗ್ಲೂಗನ್ ಮೇಲೆ ಪೇಂಟ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಅದು ಏನಿದೆ ಅದ್ರ ಮೇಲೆ ನಾನು ಹೀಗೆ ವೈಟ್ ಕಲರ್ ಪೇಂಟ್ನ ಸುಮ್ಮನೆ ಒಂದು ಹೈಲೈಟ್ಗೋಸ್ಕರ ಅಂತ ನಾನು ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಇದು ಸುಮ್ಮನೆ ಜಸ್ಟ್ ಒಂದು ಶೇಪ್ಗೋಸ್ಕರ ನಾನು ಗ್ಲೂಗನ್ನ ನಾನು ಯೂಸ್ ಮಾಡಿಕೊಂಡೆ. ನೋಡಿ ಹೀಗೆ ಇದು ಒಣಗಿದ ಮೇಲೆ ಹೀಗೆ ಕಾಣುತ್ತೆ. ನೋಡಿ ಒಂದು ಬ್ಯೂಟಿಫುಲ್ ಆದಂಥ ವಾಸು ರೆಡಿ ಆಯಿತು, ನೋಡಿದ್ರಲ್ಲ. ನೋಡಿ ನೀವು ಕೂಡ ಟ್ರೈ ಮಾಡಿ. ಹಾಗೆ ನೆಕ್ಸ್ಟು ಇನ್ನೊಂದು ಕೂಡ ನಾನು ಒಂದು ವಾಟರ್ ಬಾಟಲ್ನ ತೊಗೊಂಡಿದ್ದೀನಿ. ಈ ವಾಟರ್ ಬಾಟಲ್ನ ಹೀಗೆ ಕಟ್ ಮಾಡಿಕೊಂಡು ನೋಡಿ ಹೀಗೆ ಇದನ್ನು ಕೂಡ ಈ ಥರ ದಾರ ನೋಡಿ ನಮ್ಮ ಸುತ್ತಮುತ್ತ ಇರೋ ಅಂಗಡಿಗಳಲ್ಲೆಲ್ಲ ಈ ಥರ ದಾರ ಸಿಗುತ್ತೆ. ನಾನು ಟೈನ್ ದಾರ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಬೇರೆ ಒಂದು ಹಳೆ ವೀಡಿಯೋಸ್ನಲ್ಲಿ ನೀವು ನೋಡ್ಬೋದು, ಅದರಲ್ಲಿ ಕೂಡ ನಾನು ಟೈನ್ ದಾರನ ಯೂಸ್ ಮಾಡ್ಕೊಂಡಿದ್ದೀನಿ. ಒಂದೇ ಇರೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಈ ಥರ ಕಲರ್ ದಾರದನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ನಿಮ್ಮ ಮನೆ ಹತ್ರ ಯಾವ ದಾರ ಅವೈಲಬಲ್ ಇರುತ್ತೆ ಅದನ್ನು ತೊಗೊಂಡು ನೀವು ಟ್ರೈ ಮಾಡ್ಬೋದು. ಈ ಥರ ದಾರದ ಲೇಸ್ ಬರುತ್ತಲ್ಲ ಅದನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಸೇಮು ಬಾಟಲ್ ಫುಲ್ಲು ಹೀಗೆ ಬರುತ್ತೆ. ನೋಡಿ ಹೀಗೆ ಫೆವಿಕಾಲ್ ಹಾಕಿ ನಿಧಾನವಾಗಿ ಪೇಸ್ಟ್ ಮಾಡಬೇಕು. ನೋಡಿ ಕಂಪ್ಲೀಟ್ ಆಯಿತು. ನೋಡಿ ಹೀಗೆ ಇದು ವೆರಿ ಸಿಂಪಲ್ಲು, ತುಂಬ ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗೆ ಕಾಣುತ್ತೆ. ಇದಕ್ಕೆಲ್ಲ ನೀವು ಫ್ಲವರ್ ಇಡಲೇಬೇಕು ಅಂತ ಏನಿಲ್ಲ, ಫ್ಲವರ್ ಇಟ್ಟಿಲ್ಲ ಅಂದರೂ ಕೂಡ ಇದೆಲ್ಲ ತುಂಬ ಚೆನ್ನಾಗೆ ಕಾಣುತ್ತೆ. ಈ ಥರ ಒಂದು ಲೇಸ್ ನನ್ನ ಹತ್ರ ಇತ್ತು, ಚಮ್ಕಿ ಲೇಸು. ಇದನ್ನು ನಾನು ಮೇಲ್ಗಡೆಗೆ ಹೀಗೆ ನೋಡಿ ಈ ಥರ ಪೇಸ್ಟ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆದಂಥ ಒಂದು ವಾಸ್ ರೆಡಿ ಆಯಿತು. ಇದಕ್ಕೆ ನಾನು ಈ ಥರ ಒಂದು ಬೀಡ್ ಇತ್ತು ನನ್ನ ಹತ್ರ. ಸೊ ಆ ಬೀಡನ್ನ ನಾನು ಹೀಗೆ ಮಧ್ಯದಲ್ಲಿ ಒಂದು ಫ್ಲವರನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ನೀವು ಕೂಡ ನಿಮ್ಮ ಹತ್ರ ಯಾವ್ದು ಮೆಟೀರಿಯಲ್ಸ್ ಇರುತ್ತೆ ಆ ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. ನನ್ನ ಹತ್ರ ಇದು ತುಂಬ ದಿವಸದಿಂದ ಇತ್ತಲ್ಲ, ಅದಕ್ಕೆ ನಾನು ಈ ಥರ ಯೂಸ್ ಮಾಡಿಕೊಂಡೆ. ನೀವು ಹಾಗೆ ಕೂಡ ಇದನ್ನು ಇಡ್ಬೋದು. ಇಲ್ಲ ಅಂದರೆ ಈ ಥರ ಇದು ವೆಯ್ಟ್ ಇರೋದಿಲ್ವಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಪೆಬಲ್ಸ್ನ ಅದರೊಳಗಡೆ ಹಾಕಿ ಆಮೇಲೆ ಫ್ಲವರ್ನ ಇಟ್ಟೆ. ನೆಕ್ಸ್ಟ್ ಇನ್ನೊಂದು, ಇದನ್ನು ಕೂಡ ನಾನು ವೇಸ್ಟ್ ವಾಟರ್ ಬಾಟಲಿಂದನೇ ಮಾಡ್ತಾಯಿದ್ದೀನಿ. ಸೊ ಇದು ನಾನು ಚಿಕ್ಕ ಬಾಟಲ್ನ ತೊಗೊಂಡಿದ್ದೀನಿ. ನೋಡಿ ಈ ಶೇಪಲ್ಲಿ ಹೀಗೆ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 2 ಬಾಟಲ್ನು ಈ ಥರ ಕಟ್ ಮಾಡ್ಕೊಳ್ಬೇಕು ಈ ಶೇಪ್ನಲ್ಲಿ. ಒಂದು ಆ ಶೇಪು, ಆ ನಂತರ ಇನ್ನೊಂದು ಈ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಹೀಗೆ ಸಿಸರ್ ಆದರೂ ಯೂಸ್ ಮಾಡಿ, ಇಲ್ಲ ಈ ಥರ ಇದನ್ನು ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಈ ಥರ ನೋಡಿ ಹೀಗೆ ಪೇಸ್ಟ್ ಮಾಡಬೇಕು. ನೋಡಿ ಫಿಕ್ಸ್ ಆಯಿತು. ಮೇಲೆ ಕೂಡ ಬಿಗ್ಯಾಗಿ ಫಿಕ್ಸ್ ಆಗಲಿ ಅಂತ ಮೇಲೆ ಕೂಡ ಗ್ಲೂ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾನು ಉಲ್ಲನ್ ಥ್ರೆಡ್ನ ತೊಗೊಂಡಿದ್ದೀನಿ. ಉಲ್ಲನ್ನು ಬ್ಲೂ ಕಲರು ಮತ್ತು ಸ್ಕೈ ಬ್ಲೂ ಕಲರ್ 2 ಉಲ್ಲನ್ನು ತೊಗೊಂಡು ಆ ಕಾಂಬಿನೇಷನ್ನಲ್ಲಿ ಒಂದು ವಾಸ್ನ ನಾನು ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಹೀಗೆ
ಇದನ್ನು ಕೂಡ ಫುಲ್ಲು ಇದೇ ಥರನೇ ಪೇಸ್ಟ್ ಮಾಡಬೇಕು. ಇದೆಲ್ಲ ತುಂಬ ಚೆನ್ನಾಗೇ ಕಾಣುತ್ತೆ ನೋಡಿ. ಹೀಗೆ ಇದಕ್ಕೆ ಫ್ಲವರೇ ಇಡಬೇಕು ಅಂತ ಏನೂ ಇಲ್ಲ. ಫ್ಲವರ್ ಇಲ್ಲ ಅಂದ್ರೂ ಕೂಡ ಹಾಗೆ ಪ್ಲೇನಾಗೇ ಇಡ್ಬೋದು, ತುಂಬ ಚೆನ್ನಾಗೇ ಕಾಣುತ್ತೆ ನೋಡಿ. ಫುಲ್ಲು ಹೀಗೆ ಪೇಸ್ಟ್ ಮಾಡಬೇಕು. ನಾನು ಆಫ್ ಬಂದು ಬ್ಲೂ, ಡಾರ್ಕ್ ಬ್ಲೂ ಹಾಗೆ ಸ್ಕೈ ಬ್ಲೂನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಹೀಗೆ 2 ಸೈಡ್ಸು ಕೂಡ ಇದೇ ಥರನೇ ಆಫ್ ಬ್ಲೂ ಹಾಗೆ ಆಫ್ ಸ್ಕೈ ಬ್ಲೂನ ಯೂಸ್ ಮಾಡಿಕೊಂಡು ಈ ಕಾಂಬಿನೇಷನ್ನಲ್ಲಿ ಒಂದು ಡಿಫ್ರೆಂಟ್ ಆಗಿರೋವಂಥ ವಾಸ್ನ ನಾನು ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಹೀಗೆ ಕಲರ್ ಕಾಂಬಿನೇಷನ್ ನಿಮ್ಮ ಇಷ್ಟ, ಯಾವ್ದು ಬೇಕಾದರೂ ತೊಗೊಂಡು ನೀವು ಮಾಡ್ಬೋದು. ನನಗೆ ಈ 2 ಕಲರು ಇಷ್ಟ ಆಗಿತ್ತು, ಅದಕ್ಕೋಸ್ಕರ ಇದರಿಂದ ಒಂದು ಕಾಂಬಿನೇಷನಲ್ಲಿ ಒಂದು ವಾಸ್ನ ಮಾಡಬೇಕು ಅಂತ ನಾನು ಹೀಗೆ ಮಾಡ್ತಾಯಿದ್ದೀನಿ. ಇದಕ್ಕೆಲ್ಲ ಏನು ಜಾಸ್ತಿ ಏನು ಮೆಟೀರಿಯಲ್ಸು ಖರ್ಚಾಗೋದಿಲ್ಲ ನೋಡಿ. ಇಷ್ಟೇ, ವೆರಿ ಸಿಂಪಲ್ಲು. ಇದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಿಟ್ಟರೆ ಬೇರೆ ಏನೂ ಇಲ್ಲ ನೋಡಿ. ಹೀಗೆ ಪೇಸ್ಟ್ ಮಾಡಿಕೊಳ್ಬೇಕು ನೋಡಿ. ರೆಡಿ ಆಯಿತು. ಇದಕ್ಕೂ ಕೂಡ ನಾನು ಜಾಸ್ತಿ ಏನು ಡೆಕೋರೇಷನ್ ಮಾಡಿಲ್ಲ. ಮಧ್ಯದಲ್ಲಿ ಹೀಗೆ ನಾನು ಈ ಶೇಪ್ನಲ್ಲಿ ಇರೋವಂಥ ಓವಲ್ ಶೇಪ್ನಲ್ಲಿ ಇರೋವಂಥ ಗ್ಲಾಸ್ನ ಮಿರರ್ನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಹೀಗೆ ಈ ಥರ 3 ಸೈಡ್ಸು ಕೂಡ ಈ ಥರ ಮಿರರ್ನ ನಾನು ಪೇಸ್ಟ್ ಮಾಡಿದ್ದೀನಿ. ನೆಕ್ಸ್ಟು ನೋಡಿ, ಈ ಥರ ಒಂದು ಬಾಕ್ಸ್ ಇತ್ತು. ಈ ಬಾಕ್ಸಲ್ಲಿ ನಾನು ಏನು ಯೂಸ್ ಮಾಡ್ತಾ ಇರಲಿಲ್ಲ, ಆದ್ದರಿಂದ ನಾನು ಇದನ್ನು ಏನಾದರೂ ಮಾಡಬೇಕು ಅಂತ ಇದರಲ್ಲೂ ಕೂಡ ಇದಕ್ಕೆ ನಾನು ಡೈರೆಕ್ಟಾಗಿ ಬ್ಲ್ಯಾಕ್ ಪೇಂಟನ್ನು ನಾನು ಹಚ್ತಾ ಇದ್ದೀನಿ. ಬ್ಲ್ಯಾಕ್ ಪೇಂಟ್ ನೋಡಿ, ಹೀಗೆ ಬ್ಲ್ಯಾಕ್ ಪೇಂಟ್ ಹಚ್ಚಿ ಫುಲ್ಲು ಈ ಥರ ಪ್ಲಾಸ್ಟಿಕ್ ಬಾಕ್ಸಸ್ ತುಂಬ ಬರ್ತಾ ಇರುತ್ತೆ, ಹಾಗಾಗಿ ಎಲ್ಲನೂ ಕೂಡ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಇದು ನೋಡಿ, ಇದು ಕ್ಯಾರಿ ಬ್ಯಾಗು. ಇದು ಬಂದು ಏನಾದರೂ ಆರ್ಡರ್ ಮಾಡಿದಾಗ, ಆನ್ಲೈನ್ ಆರ್ಡರ್ ಮಾಡಿದಾಗ ಈ ಥರದ್ದು ವೆಜಿಟೇಬಲ್ಸು ಫ್ರೂಟ್ಸು ಹಾಕಿ ಕೊಡ್ತಾರೆ. ಸೊ ಇದನ್ನು ಕೂಡ ಹಾಗೆ ಇಟ್ಟಿದ್ದೆ, ಏನು ಮಾಡೋದು ಅಂತ. ಇದರಿಂದ ಈಗ ಒಂದು ಕ್ರಾಫ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಇದನ್ನು ನಾನು ಈ ಥರ ಕಟ್ ಮಾಡಿಕೊಂಡು ಹೀಗೆ ನೋಡಿ, ಹೀಗೆ ಗ್ಲೂ ಗನ್ನಿಂದ ಇದಕ್ಕೆ ಹೀಗೆ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿ ಇದು ಕಾಣುತ್ತೆ. ಸುತ್ತಲೂ ಹೀಗೆ ಇದನ್ನು ಪೇಸ್ಟ್ ಮಾಡಿಕೊಂಡು ಎಕ್ಸ್ಟ್ರಾ ಏನಿದೆ ಅವನ್ನೆಲ್ಲ ಕಟ್ ಮಾಡ್ಕೊಂಡು ಬಿಡೋಣ ನೋಡಿ. ಹೀಗೆ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡ್ಕೊಂಡು ಬಿಡೋಣ ನೋಡಿ. ನೋಡಿದ್ರಲ್ಲ, ಹಾಗೆ ಸ್ವಲ್ಪ ಹೈಲೈಟ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ಗೋಲ್ಡನ್ ಲೇಸ್ನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮೇಲೆ ಕೆಳಗೆ ಹೀಗೆ ಗೋಲ್ಡನ್ ಲೇಸ್ನ ಹಾಕ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆದಂಥ ವಾಸ್ ರೆಡಿ ಆಯಿತು ಅಂತ. ನಾವು ಯೂಶ್ವಲಿ ಔಷಧಿ ಬಾಟಲ್ಸನ್ನು ನಾವು ಬಿಸಾಕ್ಬಿಡ್ತೀವಿ, ಅದರಿಂದ ಕೂಡ ಒಂದು ಬ್ಯೂಟಿಫುಲ್ ಆದಂಥ ವಾಸ್ನ ನಾವು ಮಾಡ್ಬೋದು. ಹೀಗೆ ನೋಡಿ, ಈ ಥರ ಲೇಸ್ ಇತ್ತು ನನ್ನ ಹತ್ರ, ಚಮ್ಕಿ ಲೇಸು. ಆ ಚಮ್ಕಿ ಲೇಸಿಂದ ನಾನೊಂದು ಬ್ಯೂಟಿಫುಲ್ ಆದಂಥ ವಾಸ್ನ ನಾನು ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಪೇಂಟಿಂಗು ಏನು ಬೇಡ, ಹೀಗೆ ಡೈರೆಕ್ಟಾಗೆ ಗ್ಲೂ ಗನ್ನಿಂದ ಹೀಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಬೋದು. ಗ್ಲೂ ಗನ್ ಹಾಕೋದ್ರಿಂದ ಇಮಿಡಿಯೇಟಾಗಿ ಪೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ಕೋತಾ ಇದ್ದೀವಿ. ಹೀಗೆ 4 ಬಾಟಲ್ನ ಕೂಡ ರೆಡಿ ಮಾಡಿಕೊಂಡೆ. ಕೆಳಗಡೆ ಬೇಸಿಗೆ ಈ ಥರ ನೋಡಿ ಕಾರ್ಡ್ಬೋರ್ಡ್ ಶೀಟ್ನ ಸ್ವಲ್ಪ ದಪ್ಪ ಬರಲಿ ಅನ್ನೋದಕ್ಕೋಸ್ಕರ ಹಾಗೆ ಹಾಕ್ಕೊಂಡು ಈ ಥರ ಶೀಟ್ನ ಹೀಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಈ ಥರ ಅದ್ರ ಮೇಲೆ ಆ ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಈ ಥರ 4 ಪಕ್ಕ ಇಟ್ಟು ಔಷಧಿ ಬಾಟಲ್ನ ಹೀಗೆ ಪೇಸ್ಟ್ ಮಾಡಿ ಈ ಥರ ಅದ್ರ ಮೇಲೆ ಇಡ್ತಾ ಇದ್ದೀನಿ ನೋಡಿ. ಹೀಗೆ ನೋಡಿದ್ರಲ್ಲ. ಆಮೇಲೆ ಈ ಕೆಳಗಡೆ ಇದು ಎಂಟಿಯಾಗಿ ಕಾಣ್ತಿತ್ತಲ್ಲ ಕಾರ್ಡ್ಬೋರ್ಡ್ ಶೀಟು, ಇದನ್ನು ಫಿಲ್ ಮಾಡೋದಕ್ಕೋಸ್ಕರ ಕೂಡ ಲೇಸ್ನ ಹೀಗೆ ಸುತ್ತಲೂ ಪೇಸ್ಟ್ ಮಾಡ್ತಾಯಿದ್ದೀನಿ. ಆಗ ಸ್ವಲ್ಪ ಚೆನ್ನಾಗೆ ಇನ್ನೂ ಹೈಲೈಟಾಗಿ ಚೆನ್ನಾಗೆ
ಫಿನಿಶಿಂಗ್ ಬರುತ್ತೆ ಅಂತ. ನೋಡಿ, ಇದನ್ನು ಡೈರೆಕ್ಟಾಗಿ ಹಾಗೆ ಕೂಡ ಇಡ್ಬೋದು, ಚೆನ್ನಾಗಿ ಕಾಣುತ್ತೆ. ಫ್ಲವರ್ಸ್ನ ಕೂಡ ಇಡ್ಬೋದು. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಎಷ್ಟೊಂದು ವಾಸಸ್ನ ನಾವು ಇವತ್ತು ಮಾಡಿದ್ವಿ ಅಂತ. ನೀವು ಕೂಡ ಇದನ್ನು ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.